ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಈ ಕುರಿತು ಕಾಸರಗೋಡು ಜಿಲ್ಲೆಯ ಪೆರಿಯಡ್ಕ ನಿವಾಸಿಯಾದ ಮೌರಿಸ್ ಕ್ರಾಸ್ತಾ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಕಾಸರಗೋಡು ಜಿಲ್ಲೆಯ ಪೆರಿಯಡ್ಕದ ಮೌರಿಸ್ ಕ್ರಾಸ್ತಾ ಇವರು 15 ವರ್ಷದಿಂದ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇವರ ಅನುಭವವನ್ನು ನಾವು ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್, ಈಗ ನೀವು 15 ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಹೇಗುಂಟು ನಿಮ್ಮ ಅನುಭವ ಸರ್? ನಾವು ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣದು ಮಾಡಿದ್ದು. ನಮ್ಮ ಖರ್ಚಿಗೆ ನಮಗೆ ಇದು ಕೃಷಿ ಮೊದಲೇ ಕೃಷಿ ನಾವು ಮಾಡೋದು. ಅಡಿಕೆ ಕಲ್ಪ ಕೃಷಿ ಮೊದಲೆಲ್ಲ ಎಲ್ಲ ಇತ್ತು. ಈಗ ನಮ್ಮ ಸ್ವಂತ ಇದಕ್ಕೆ ಕೋಳಿ ಫಾರ್ಮ್, ಅದು ಪ್ರಾಫಿಟ್ ಉಂಟು ಇಲ್ಲ ಪ್ರಾಫಿಟ್. ಅದು ನಮಗೆ ಕೋಳಿ ಮರಿ ತಂದು ಸಾಕಿ ಮತ್ತೆ ಕೊಡುವುದು. ಅದಕ್ಕೆ ಒಂದು 40 ದಿವಸ ಬೇಕಾಗುತ್ತೆ ಮರಿ. ಒಂದು ಮರಿ ಬಂದು ದೊಡ್ಡದು ಆಗಿ 40 ನಮಗೆ ಒಮ್ಮೊಮ್ಮೆ ರೇಟ್ ಸಿಗ್ತದೆ, ಒಮ್ಮೊಮ್ಮೆ ರೇಟ್ ಕಡಿಮೆ ಆದ್ರೆ ಲಾಸ್ ಆಗ್ತದೆ, ಸಿಕ್ಕುದಿಲ್ಲ, ಅದರ ಪ್ರಾಫಿಟ್ ಸಿಕ್ಕುದಿಲ್ಲ. ಅದರ ಸಹ ಕಂಟಿನ್ಯೂ ಮಾಡಿದರೆ ಅದು ಸ್ವಲ್ಪ ಒಂದರಲ್ಲಿ ಮತ್ತೆ ಈಗ ಒಂದು ಬ್ಯಾಚ್ ನಷ್ಟ ಆದ್ರೆ ಮತ್ತೊಂದು ಬ್ಯಾಚ್ ಅಲ್ಲಿ ಇವತ್ತು 100 ರೂಪಾಯಿ ಇದ್ದರೆ ನಾಳೆ 60 ರೂಪಾಯಿ ಆಗ್ತದೆ, 80 ರೂಪಾಯಿ, ಇವತ್ತು 60 ರೂಪಾಯಿ ಇದ್ದರೆ 70 ರೂಪಾಯಿ. ನಮ್ಮ ಬ್ಯಾಚ್ ಕೊಡುವಾಗ ರಾಯ್ ಇದ್ರೆ ಆಯ್ತು. ಮತ್ತೆ ಕೋಳಿ ಇಡ್ಲಿಕ್ಕೆ ಆಗುದಿಲ್ಲ, 40 ದಿವಸ ಕೊಟ್ಟೆ ಆಗ್ಬೇಕು, ಇಲ್ಲದೆ 200-300 ಆದ್ರೆ ಕೋಳಿ ತಗೊಳ್ಳೋದಿಲ್ಲ. ಒಂದು 2 kg ಅವರೇಜ್ ಆಗುವಾಗ ನಮ್ಮದು ಕೋಳಿ ಕೊಟ್ಟಾಗಬೇಕು. ಮತ್ತೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರಾಫಿಟ್ ನಾವೇ ಮಾಡಬೇಕು, ಜಾಗ್ರತೆ ನೋಡ್ಬೇಕು. ಕರೆಂಟ್ ಇದ್ದು ಶಾಕ್ ಅದೆಲ್ಲ ಬಲ್ಬಿನದೆಲ್ಲ ಶಾಕ್ ಕರೆಕ್ಟ್ ಕೊಡ್ಬೇಕು, ಇಲ್ಲದ್ರೆ ಮತ್ತೆ ಮರಿ ದೊಡ್ಡದಾಗುದಿಲ್ಲ. ಚಳಿಗಳು ಜಾಸ್ತಿ, ಚಳಿಗಳಲ್ಲಿ ಈಗ ಒಂದು 14 ದಿನ ಎಲ್ಲ ಅದಕ್ಕೆ ಕರೆಂಟ್ ಬಲ್ಬ್ ಎಲ್ಲ ಶಾಕ್ ಕೊಡ್ಬೇಕು. ಕರೆಂಟಿನ 14 ದಿನ ಆಗುತ್ತೆ ನಮ್ಮದು ಕೊಡುವಾಗ. ಈಗ ನೀವು ಈ ಮರಿಗಳನ್ನು ತರ್ತೀರಾ ಅಥವಾ ಮೊಟ್ಟೆ? ಸರ್, ಮರಿ ನಮಗೆ ಈಗ ಸಿಗುದಿಲ್ಲ, ನಮಗೆ ತೆಕ್ಕೊಳ್ಬೇಕು. ಮರಿ ಹೊರಗೆ ತೆಕ್ಕೊಳ್ಳೋದು. ಫೀಡಸ್ ಆಗಿ ನಮಗೆ ಫೀಡ್ ಹೊರಗೆ ತೆಕ್ಕೊಳ್ಳೋದು. ಅದರ ಅದು ಮರಿಗೆ ನಮಗೆ ಸಾಗೆ ಮರಿ 30 ರೂಪಾಯಿ ಇದ್ದರೆ 50 ರೂಪಾಯಿ, ಸೀಸನ್ 50-60 ರೂಪಾಯಿ ಆಗ್ತದೆ ಮರಿಗೆಲ್ಲ. ಕಡಿಮೆ ಇದ್ದರೆ 20 ರೂಪಾಯಿ 25 ರೂಪಾಯಿ. ಹಾಗೆ ನಮಗೆ ವರ್ಕೌಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ಡೈಲಿ ಅದು ನಮಗೆ ಇದು ಪ್ರಾಫಿಟ್ ಅಂತ ಸಿಕ್ಕುದಿಲ್ಲ. ಏನಂದ್ರೆ ಅದು ಮರಿಗೆ ಕಂಟಿನ್ಯೂ ರೇಟ್ ಇಲ್ಲ. ಒಂದು 25 ಇದ್ದರೆ ಸ್ವಲ್ಪ ಜಾಸ್ತಿ ಕೋಳಿಗೆ ರೇಟ್ ಆದರೆ 40 ರೂಪಾಯಿ, 50 ರೂಪಾಯಿ, 55, ಈಗ 40 ರೂಪಾಯಿ. ಹಾಗೆ ನಮಗೆ ಅದು ಕಂಟಿನ್ಯೂ ಅದು ವರ್ಕೌಟ್ ಮಾಡ್ಲಿಕ್ಕೆ ಅಂದ್ರೆ ಅದು ಕರೆಕ್ಟ್ ಇಲ್ಲ. ಒಂದು ಕೋಳಿಗೊಂದು ಕರೆಕ್ಟ್ ಮಾರ್ಜಿನ್ ಒಂದು ಕೊಡುದಿಲ್ಲ. ಇವತ್ತು ನಾವು ಕೊಡುವ ಇವತ್ತು ರೇಟ್ ಇದ್ದರೆ ನಾಳೆ 10 ರೂಪಾಯಿ ಕಡಿಮೆ ಆದರೆ ನಮಗೆ ಕೊಡುವಾಗ 10 ರೂಪಾಯಿ ಕಡಿಮೆ ಆದರೆ ನಮಗೆ ಲಾಸ್ ಇದೆ. ಮಾರ್ಕೆಟ್ ಅಲ್ಲಿ ಈ ಕೋಳಿ ಮರಿಗೂ ಒಂದು ರೇಟ್ ಹೀಗೆ ಪರ್ಫೆಕ್ಟ್ ಆಗಿ ಅಂತ ಹೇಳಿ ಇರ್ಲ. ಅದಕ್ಕೀಗ ನೀವು ಇಲ್ಲಿ ತಂದ ಮೇಲೆ ಯಾವ ತರ ಅದಕ್ಕೆ ಶೆಡ್ ನಿರ್ಮಾಣ ಮಾಡ್ತೀರಾ? ಶೆಡ್ ನಾವು ಕೆಲದೆಲ್ಲ ಇದು ಮಾಡ್ತೀವಿ. ನಮಗೆ ಶೆಡ್ ಇದಕ್ಕೆ ಕರೆಕ್ಟ್ ಆಗಬೇಕು, ದೊಡ್ಡದಾಗಬೇಕು. ಬಂದು ಏನು ಬೇಕು ಅದು ನಾಯಿ ಮತ್ತೆ ಏನು ಪಕ್ಷಿ ಎಲ್ಲ ಒಳಗೆ ಅದಕ್ಕೆ ಅದು ಗಟ್ಟಿ ಆಗ್ಬೇಕು. ಶೆಡ್ ಒಂದು ಗಟ್ಟಿ ಆಗ್ಬೇಕು. ಮತ್ತೆ ನೆಲದ್ರೆ ಇದು ಆಗ್ತದೆ, ಅದು ಸಹ ಆಗ್ಬೇಕು. ಮತ್ತೆ ಅದು ಸೀಟ್ ಎಲ್ಲ ಆಗುದಿಲ್ಲ. ನಮಗೆ ಈಗ ಸೀಟ್ ಉಂಟು, ಅದು ಬಿಸಿಲದ್ರಲ್ಲಿ ಅದಕ್ಕೆ ಬಿಸಿಲು ಜಾಸ್ತಿ ಆದರೆ ಅದಕ್ಕೆ ಇದು ಹೀಟ್ ಆಗ್ತದೆ, ಕೋಳಿ ವೈಟ್ ಬರುದಿಲ್ಲ. ತೋಟದಲ್ಲಿ ಇದ್ದರೆ ಒಳ್ಳೆ ಸಂಪು ಕೋಳಿ ದೊಡ್ಡದು ಬರ್ತದೆ. ನಮ್ಮ ಮತ್ತೆ ಬೇಸಿಗೆಯಲ್ಲಿ ಈ ಗುಡ್ಡೆಲ್ಲ ಉಂಟಲ್ಲ ಅದೆಲ್ಲ ಗಾಳಿ ಬರೋದು, ಅದು ಗಾಳಿ ಜಾಸ್ತಿ ಬೇಕು, ಗಾಳಿ ಬರಬೇಕು ಅದಕ್ಕೆ. ಇಲ್ಲದ್ರೆ ಕೋಳಿ ವೆಯ್ಟ್ ಬರುದಿಲ್ಲ. ನಮಗೆ ಫೀಡ್ ತಿಂದ್ರೆ ಅದು ವೆಯ್ಟ್ ನಮಗೆ ಒಂದು ಕೋಳಿ 3 kg ಹಿಡಿದ್ರೆ 2 kg ಬರಬೇಕು. 300-400 ಅದು ಫೀಡ್ ತಿಂದು ಜಾಸ್ತಿ ಇದ್ರೆ ನಮಗೆ ಅದು ಸಹ ಲಾಸ್ ಆಗ್ತದೆ. ಒಂದು ಕೋಳಿಗೆ ಎಷ್ಟು ಲೆಕ್ಕ ಉಂಟು, ಒಂದು ಕೋಳಿ ಎಷ್ಟು ಒಂದು ಕೋಳಿ 3 kg, 300 ಜಾಸ್ತಿ 300 ನಮಗೆ 2 kg 200 ಬರಬೇಕು. ಇಲ್ಲದ್ರೆ ನಮಗೆ ಆದ್ರೂ ಸಹ ಪ್ರಾಫಿಟ್ ಸಿಗುದಿಲ್ಲ ಜಾಸ್ತಿ ಫೀಡ್ ತಿಂದರೆ. ಅದಕ್ಕೆ ನಾವು ಜಾಗ್ರತೆ ಫ್ಯಾನ್ ಹಾಕಿ ಅದಕ್ಕೆ ಬೇಸಿಗೆಯಲ್ಲಿ ಚಳಿ ಬಂದ್ ಮಾಡಬೇಕು. ಅದಕ್ಕೆ
ಸಣ್ಣ ಮರಿಗೆ. ಚಳಿಗಾಲ ಸಂದರ್ಭದಲ್ಲಿ ಅದು ಹೆಚ್ಚು ಅದಕ್ಕೆ ಶಾಕ್ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಾಗ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಹಾಗೆ ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ, ಕುಡಿಲಿಕ್ಕೆ ನೀರು ಹೇಗೆ ಮಾಡ್ತೀರಾ? ಅವರಿಗೆ ಅದು ಆಟೋಮೆಟಿಕ್ ಡ್ರಿಂಕರ್ ಇರ್ತೇವೆ ನಾವು. ಅದು ಒಂದು 7 ದಿನ ನಾವು ಸಣ್ಣ ಡ್ರಿಂಕರಲ್ಲಿ ಇಡೋದು. ಮತ್ತೆ ಅದಕ್ಕೆ ಆಟೋಮೆಟಿಕಲ್ಲಿ ನೀರು ಬರ್ತದೆ ಡ್ರಮ್ನಲ್ಲಿ ತುಂಬಿಸಿದರೆ ಅದು ಆಟೋಮೆಟಿಕ್ ಅದೆಷ್ಟು ಬೇಕೋ ಅಷ್ಟು ಕುಡಿತದೆ. ನಾವು ಅದಕ್ಕೆ ಎಷ್ಟು ಮೆಡಿಸಿನ್ ಅದರ ಹಾಕಿ ಅಷ್ಟು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ನೀರು ಇಡೋದು. ಅದು ಖಾಲಿ ಆಗಬೇಕು. ಸಂಜೆ ಮೆಡಿಸಿನ್ ಅದರ ಹಾಕಿದರೆ ಅದು ಎಷ್ಟು ಬೇಕು ಅದು ಆಟೋಮೆಟಿಕ್ ಬರ್ತದೆ ಡ್ರಿಂಕರ್ನಲ್ಲಿ. ಅದಕ್ಕೆ ನಾವು ಮತ್ತೆ 7 ದಿನ ಕಷ್ಟ ಆಗುತ್ತೆ. ಸ್ವಲ್ಪ ಡ್ರಿಂಕರ್ ನಮ್ಮ ಪಾತ್ರೆ ಇಡಬೇಕು. ಮತ್ತೆ ಅದು ನಾವು ಆಟೋಮೆಟಿಕ್ ಡ್ರಿಂಕರ್ ಫಿಲ್ಟರ್ ಎಲ್ಲ ಫೀಡ್ ಮಾತ್ರ ನಾವು ಡೈಲಿ ಸಕ್ಕರೆ ಬೆಳಿಗ್ಗೆ ಸಂಜೆ ಮತ್ತೆ ಬೆಳಿಗ್ಗೆ ಸಂಜೆ ಅದು ಕರೆಕ್ಟ್ ತೊಳಿಬೇಕು ಪಾತ್ರೆ ಎಲ್ಲ. ಡೈಲಿ ಫೀಡ್ ಸಹ ಹಾಗೆ ಒಮ್ಮೆಲೆ ಫೀಡ್ ಹಾಕಬೇಕು. ಬೆಳಿಗ್ಗೆ ಫೀಡ್ ಹಾಕಬೇಕು, ಸಂಜೆ ಫೀಡ್ ಹಾಕಬೇಕು, ಮುಗಿಯುವಾಗ 5 ಗಂಟೆ ನಂತರ ಫೀಡ್ ಆಗಬೇಕು. ಮತ್ತೆ ಬೇಸಿಗೆಗಳಲ್ಲಿ ನಾವು ಫೀಡ್ ಮಧ್ಯಾಹ್ನ ನಂತರ ಒಂದು 12 ಗಂಟೆ ಕಾಳಬೇಕು, ಇಲ್ಲದ್ರೆ ಅದು ಸಾಯ್ತದೆ ಕೋಳಿ. ಜಾಸ್ತಿ ಬೇಸಿಗೆಗಳಲ್ಲಿ ದೊಡ್ಡದಾದ ಒಂದು 25 ಗಂಟೆ ನಂತರ ಅದಕ್ಕೆ ಫೀಡ್ ಕಡಿಮೆ ಮಾಡಿ ಮಧ್ಯಾಹ್ನ ನಂತರ ರಾತ್ರಿ ಹಾಕಬಹುದು. ಬೆಳಿಗ್ಗೆಯಿಂದ ಒಂದು 12 ಗಂಟೆ ಫೀಡ್ ಕಾಳಾಗಬೇಕು ಕೋಳಿದು. ಮತ್ತೆ ಅದಕ್ಕೆ ಕೊಡೋದು ನಾವು 5 ಗಂಟೆ ನಂತರ ಫೀಡ್ ಕೊಡೋದು. ದೊಡ್ಡ ಕೋಳಿಗೆ ಸಣ್ಣ ಮರಿ ಆಗ್ತದೆ, ದೊಡ್ಡ ಮರಿಗೆ ನಾವು ಹಾಗೆ ಕೊಡೋದು. ಈಗ ಮರಿ ತೆಕೊಂಡು ಬಂದು ಎಷ್ಟು ದಿನದಲ್ಲಿ ನೀವು ಅದನ್ನು ಮಾರ್ಕೆಟ್ಗೆ ಕೊಡ್ಲಿಕ್ಕೆ ರೆಡಿ ಆಗ್ತದೆ ಸರ್? ನಮಗದು ಒಳ್ಳೆ ನೋಡಿದ್ರೆ 38 ದಿವಸ 40 ದಿವಸಲ್ಲಿ ಕೊಡ್ಲಿಕ್ಕೆ ಆಗುತ್ತೆ. ನಮ್ಗೆ ಒಳ್ಳೆ ನಾವು ಪ್ರಪಟ್ಟ ಮಾಡಿದ್ರೆ ಒಳ್ಳೆ ವೆಯ್ಟ್ ಬಂದ್ರೆ 40 ದಿವಸಲ್ಲಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ಕೋಳಿ ಎಷ್ಟು ಕೆಜಿ ಬರ್ತದೆ ಸರ್ ಈಗ ತಂದು ಅದು ದೊಡ್ಡದಾಗಿ ಮಾರ್ಕೆಟ್ಗೆ ಕೊಡುವಾಗ? ಒಂದು 200-200 ಕೆಜಿ ನಾವು ಅಷ್ಟಾಗ ನಾವು ಕೊಡ್ತೇವೆ. 40 ದಿವಸ 200 ಬರ್ತದೆ. ಅದು 200 ಎವರೇಜ್. ನಮಗೊಂದು ಎವರೇಜ್ 2 ಕೆಜಿ ಬರಬೇಕು. ಒಂದು 100,000 ಕೋಳಿ ಆಗುತ್ತೆ, 2 ಟನ್ ಬರಬೇಕು ಅಷ್ಟು ನಮಗೆ. ಅದರ ಆಹಾರ ಒಂದು ಹೇಗೆ ಸರ್ ಕ್ರಮ? ನಾವಿಲ್ಲಿ ಮಾಡುದಲ್ಲ, ಅವರು ಫ್ಯಾಕ್ಟರಿ ಕೊಡೋದು ಜೋಳ. ಅದು ಅಲ್ಲಿ ಅವರು ಮಾಡಿ ನಮಗೆ ಒಂದು ಬ್ಯಾಗಿಗೆ ನಮಗೆ 2,000 ರೂಪಾಯಿ ಬೀಳ್ತದೆ. ಒಂದು 50 ಕೆಜಿ ಬ್ಯಾಗಿಗೆ 50 ಕೆಜಿ 2,000 ರೂಪಾಯಿ ಆಗ್ತದೆ ಒಂದು ಬ್ಯಾಗಿಗೆ. ಹಾಗೆ ಒಂದು ಕೋಳಿಗೆ ಒಂದು 300-200 ಹಾಕುವ ಒಂದು ಕೋಳಿ ಒಂದು 140 ರೂಪಾಯಿ ಫೀಡ್ ತಿಂತದೆ ಅದು ಒಂದು ಕೋಳಿ. ಅದು ನಾವು ಹಾಗೆ ನೋಡಿ ನಾವು ಮಾರ್ಕೆಟಿಗೆ ಇದು ಕೊಡುದು. ನಮಗೆ ಎಷ್ಟು ಬಂದರೆ ಮತ್ತೆ ಜಾಸ್ತಿ ತಿಂದರೆ ಅದು ಲಾಸಸ್ ಆಗ್ತದೆ. ಒಂದು 3 ಕೆಜಿ 3ರಲ್ಲಿ ನಮಗೆ ಅದು 2 ಕೆಜಿ ಬರ್ತದೆ. ಅದನ್ನ ಸ್ವಲ್ಪ ನಾವು ಸಹ ಜಾಗ್ರತೆ ನೋಡ್ಬೇಕು. ಅದಕ್ಕೆ ಒಳ್ಳೆ ಪ್ರತಿದಿನ ನೋಡ್ತಾ ಇರ್ಬೇಕಾಗ್ತದೆ ಅದರ ಆಹಾರ ಕ್ರಮ, ನೀರು ಕೊಡುವಂತದ್ದು, ಹಾಗೆ ಅದರ ವಾತಾವರಣ ಸಹ ಎಲ್ಲವನ್ನು ನಾವು ನೋಡ್ತಾ ಇರ್ಬೇಕಾಗ್ತದೆ ಅಲ್ವಾ? ಅಲ್ಲಿಗೆ ಹೋಗಿ ಶೆಡ್ಡಿಗೆ ಹೋಗಿ ಅದನ್ನೆಲ್ಲ ಮರಿಗಳನ್ನು ನೋಡ್ತಾ ಇರ್ಬೇಕಾಗ್ತದೆ. ಒಳ್ಳೆ ಕ್ಲೀನ್ ಮಾಡಬೇಕು. ಏನಂದ್ರೆ ಗಲೀಜರ ಅದು ಮತ್ತೆ ನೀರು ಡ್ರಿಂಕರ್ ಚೆಲ್ಲಿದರೆ ಅದು ವಾಸನೆ ಬರ್ತದೆ. ಮತ್ತೆ ನೀರು ಮತ್ತು ಅದು ಕುಡಿ ಅದಕ್ಕೆ ಮತ್ತೆ ರೋಗ ಬರ್ತದೆ ಮರಿಗೆ. ಅದಕ್ಕೆ ನಾವು ಈಗ ರೋಗ ಅಂತ ಹೇಳಿದ್ರೆ ಈಗ ರೋಗ ಯಾವ ಎಲ್ಲ ರೋಗಗಳು ಹಾಗೆ ಅದಕ್ಕೆ ಬರ್ತದೆ ಸರ್? ರೋಗ ಅದೇ ನಮ್ಗೆ ಗೊತ್ತಿಲ್ಲ. ಮರಿ ಬರುವಾಗ ಅದು ಮರಿಗೆ ಬರ್ತದೆ ಅವರೊಬ್ಬರು ಕೊಡುವಾಗ. ಮತ್ತೆ ನಮ್ಮ ಸೆಡ್ಡಿನ ಅದು ಕ್ರಿಮಿ ಉಂಟಲ್ಲ ಅದು ಅದಕ್ಕೆ ಜಾಸ್ತಿ ಬರೋದು ನಮಗೆ. CRD ಅದೆಲ್ಲ ಅದು ಮತ್ತೆ ಲೀಚ್ ಅದು ಅದಕ್ಕೆ ಹೇಳ್ಲಿಕ್ಕಾದ್ರು ಅದು ನಮ್ಮ ಸೆಡ್ಡಿಂದ ಬರ್ತದೆ. ಮತ್ತೆ ಬೇರೆ ಅದು ಕೋಳಿಗೆ ಯಾವಾಗ ಬರ್ತದೆ ಅಂತ ಹೇಳ್ಲಿಕ್ಕಾಗುದು ಅದು ಮತ್ತೆ ನಮಗೆ ಮತ್ತೆ ಇಲ್ಲಿ ಡಾಕ್ಟರ್ ಇಲ್ಲ. ನಮಗೆ ಮಂಗಳೂರಿಗೆ ಅದು ಟೆಸ್ಟಿಗೆ ಮಂಗಳೂರಿಗೆ ಕೊಂಡೋಗ್ಬೇಕು. ಫೆಸಿಲಿಟಿ ಏನು ಇಲ್ಲ ಇಲ್ಲಿ. ನಮಗೊಂದು ಮರಿ 2 ಸತ್ತರ ಅದು ತೆಗೆದು ಟೆಸ್ಟಿಗೆ ಮಂಗಳೂರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ಮತ್ತೆ ನಮ್ಮ ಮದ್ದು ಕೊಟ್ಟರೆ ನಮ್ಮ ಪುನಃ ಮದ್ದು ಕೊಡ್ಬೇಕು ಅಷ್ಟು. ಕೋಳಿ ಫಾರ್ಮ್ ಡಾಕ್ಟರ್ ಯಾರು ಇಲ್ಲ ಇಲ್ಲಿ. ಮಂಗಳೂರಿಗೆ ಹೋಗ್ಬೇಕು ತಗೊಂಡು ಕೋಳಿ. ದೊಡ್ಡ ಕೋಳಿ ಆದ್ರೂ ಸಹ ಅದು ತೆಗೆದು ಮಂಗಳೂರಿಗೆ ಹೋಗ್ಬೇಕು. ಈಗ ಒಂದು ಕೋಳಿಗೆ ರೋಗ ಬಂದ್ರೆ ಅದು ಹರಡ್ತದ ಸರ್ ಎಲ್ಲಾ ಕೋಳಿಗಳಿಗೆ? ಅಲ್ಲಲ್ಲ, ಒಂದು ಕೋಳಿಗೆ ಬಂದ್ರೆ ಅದು ಬ್ಯಾಚಿಗೆ ಬಂದ್ರೆ ಅದು ಎಲ್ಲ ಬ್ಯಾಚಿಗೆ ಬರ್ತದೆ. ಅದಕ್ಕೆ ನಾವು ಮೊದಲೇ ಹೋಗಿ ಕಂಟ್ರೋಲ್ ಒಂದು 3 ದಿವಸ ಮತ್ತೆ ಮದ್ದು ತಟ್ಟರೆ 4 ದಿವಸ ಕಂಟ್ರೋಲ್ ಆಗ್ತದೆ. ಅದು ಸರಿ 2-3 ಸಾಯೋಗ ನಾವು ಟೆಸ್ಟಿಗೆ ಕೊಂಡೋಗ್ಬೇಕು. ಡಾಕ್ಟರ್ ಮತ್ತೆ ಟೆಸ್ಟ್ ಮಾಡಿ ಕೊಡ್ತಾರೆ ಅದು ಮದ್ದು. ಹಾಗೆ ನಮ್ಮ ಮಗುವಿಗೆ. ಈಗ ನೀವು ಮಾರ್ಕೆಟ್ಗೆ ಕೊಡುವಾಗ ಹೇಗೆ ಕೊಡ್ತೀರಾ? ಅಲ್ಲಿ ಎಲ್ಲ ಒಟ್ಟಿಗೆ ಸಪ್ಲೈ ಮಾಡ್ತೀರಾ ಅಥವಾ ಬೇರೆ? ಮಾರ್ಕೆಟ್ ಅವರು ಇಲ್ಲಿ ಬಂದು ಕೊಂಡೋಗ್ತಾರೆ. ನಮಗೆ ಒಂದು ಮಾರ್ಕೆಟ್ ನನಗೆ 123 ಇದ್ದಾರೆ. ಈಗ ಇವತ್ತು 100 ರೂಪಾಯಿ ಇದ್ದರೆ ನಮಗೆ 90 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಅವರು ಅಲ್ಲಿ ನಮಗೆ ಡಿಸ್ಕೌಂಟ್ ಮಾಡಿ ಕೊಡೋದು. ಇಲ್ಲಿ ನಮ್ಮಲ್ಲಿ 190 ಇದ್ದರೆ ಅವ್ರು 100 ರೂಪಾಯಿಗೆ ಅಲ್ಲಿ ಅಂಗಡಿಗೆ ಸಪ್ಲೈ ಮಾಡೋದು. ನಮಗೆ ಇಲ್ಲಿ ರೇಟ್ 100 ರೂಪಾಯಿ ಇದ್ದರೆ 90 ರೂಪಾಯಿ ಕೊಡುವವರು. ಅವು ಇಲ್ಲಿ ನಾವು ರಕಮ ಕೊಡೋದಲ್ಲ, ನಾವು ಅಂಗಡಿಗೆ ಆಗಿಲ್ಲ. ಅವರು ಒಮ್ಮೆಲೆ ಕೊಂಡೋಗುತ್ತಾರೆ. 1,000 ಕೊಳಿದ್ರೆ 2 ಸಲ ಕೊಂಡೋಗಿ ಮುಗಿದೆ. ಎಲ್ಲ 1000 ಕೊಡಿ ಒಮ್ಮೆಲೆ ಕೊಂಡೋಗುತ್ತಾರೆ ಅವರು. ನಮಗೆ ರೇಟ್ ಹಾಗೆ. ಇವತ್ತು 100 ರೂಪಾಯಿ ಇದ್ದರೆ ನಮ್ಗೆ 90 ರೂಪಾಯಿ ನಮಗೆ ಕೊಡುವ 100 ಹಾಗೆ. ನಮ್ಮ 95 ಅಂಗಡಿಗೆ ಅವರು 100 ರೂಪಾಯಿಗೆ ಸೇಲ್ ಮಾಡುವವರು. ಅಲ್ಲಿಂದ ಅವರು ಅಂಗಡಿ ಮಾರುವವರು. ಹಾಗೆ ನಮ್ಮ. ಈಗ ಅದಕ್ಕೆ ನೀವು ಕೆಳಗಡೆ ಗೊಬ್ಬರ ಆತರ ಅಥವಾ ಅದು ಕೂತ್ಕೊಳ್ಳಿಕ್ಕೆ ಯಾವ ತರ ಅದನ್ನು ಹುಡಿ ಏನಾದ್ರೂ ಹಾಕ್ತಾ ಇದ್ದೀರಾ ಸರ್? ಫಸ್ಟಿಗೆ ನಮಗೆ ಇದು ಹುಡಿ ಪೇಪರ್ ಹಾಕ್ಲಿಕ್ಕೆ ಉಂಟು 3 ದಿನ. ಅದಕ್ಕೆ ಪೇಪರ್ ಸ್ಮೂತ್ ಆಗಿ ಇದಕ್ಕೆ ಮತ್ತೆ ನಾವು ಮರದ ಹುಡಿ ಮತ್ತೆ ಈ ಮರದ ಚಿಪ್ಲಿ ಉಂಟು ಈಗ ಅದು ಮಿಕ್ಸ್ ಮಾಡಿ ಅದಕ್ಕೆ ತಿನ್ನದೆ ಅದು 3-4 ಹುಡಿ ತಿನ್ನ ಬರೋದು. ಅದಕ್ಕೊಂದು ನಾವು 3 ದಿನ ಪೇಪರ್ ಹಾಕೋದು ಅಡಿ. ಇಲ್ಲದ್ರೆ ಮರದ ಚಿಪ್ಲಿ ಉಂಟಲ್ಲ ದೊಡ್ಡದು ಅದು ಹಾಕಿ ಮೇಲೆ ಹಾಕೋದು. ಮತ್ತೆ ಮರದ ಹುಡಿ ಹಾಕಿ ನಾವು ಗೊಬ್ಬರ ಮಾಡೋದು. ಮರದ ಹೊಡಿ ಅದು ಡೈಲಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಅದೆಲ್ಲ ಇದು ಮಾಡಿ ದಿವಸಕ್ಕೆ ಅದು ಜಾಸ್ತಿ ಹಾಕ್ಲಿ ಸಹ ಆಗೋದು ಹುಡಿ ಲೆಕ್ಕ ಅಷ್ಟು ಅದು.
ಎಷ್ಟು ದಿನದಲ್ಲಿ ನಿಮ್ಗೆ ಆ ಒಂದು ಗೊಬ್ಬರ ರೆಡಿ ಆಗ್ತದೆ ಸರ್, ಕೋಳಿ ಗೊಬ್ಬರ? ಅದು 40 ಕೋಳಿ ನಾವು ಇದು ಮಾರುವಾಗ ಮತ್ತೆ ತೆಗೆಯೋದು, ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಅದೆಲ್ಲ ತೆಗೆದು ಮತ್ತೆ ಶೆಡ್ಡಿ ರೆಸ್ಟ್ ಒಂದು 5 ದಿನ ರೆಸ್ಟ್ ಮಾಡಿ ಸುಣ್ಣ ತೆಗೆದು ಪುನಃ ಎಲ್ಲ ತೊಳೆದು ಎಲ್ಲ ಸುಣ್ಣ ತೆಗಿಲಿಕ್ಕೆ ಉಂಟು, ಎಲ್ಲ ಫುಲ್ ಅದಕ್ಕೆ ವೈಟ್ನಸ್ ಹಾಕಿ ಅದು ಕ್ರೀಮ್ ಬರದೆ ಸ್ಪ್ರೇ ಮಾಡ್ಲಿಕ್ಕೆ ಉಂಟು, ಮತ್ತೆ ಸ್ಪ್ರೇ ಉಂಟು ಮಾಡ್ಲಿಕ್ಕೆ ಉಂಟು, ಎಲ್ಲ ಸ್ಪ್ರೇ ಮಾಡ್ಲಿಕ್ಕೆ ಫುಲ್ ಶೆಡ್ಡಿಗೆ ಸ್ಪ್ರೇ ಮಾಡ್ಲಿಕ್ಕೆ ಉಂಟು. ಒಂದು ಕೀಟ ಅದೆಲ್ಲ ಮೊದಲದೆಲ್ಲ ಹೋಗಲಿಕ್ಕೆ ತೊಳೆದು ಕ್ಲೀನ್ ತೊಳೆಯಲಿಕ್ಕೆ ಉಂಟು, ಒಳ್ಳೆ ಶೆಡ್ ಫುಲ್ಲು ತೊಳೆದು ನಾವು ಸ್ಪ್ರೇ ಮಾಡ್ತೇವೆ ಎಲ್ಲಕ್ಕಿದ್ರು. ಮತ್ತು ಸುಣ್ಣ ಅದಕ್ಕೆ ಅಡಿಕೆ ಸುಣ್ಣ ಕುಮ್ಮ ಹಾಕಿ ಅಡಿಕೆ ಸುಣ್ಣ ಬೀಸಿ ಅದು ನಾವು ತೆಗೀತೇವೆ ಅಡಿಕೆ ಎಲ್ಲ. ಮತ್ತು ಒಂದು 5 ದಿನ ಹತ್ತಿರ ಹಾಕೋದು ಮರಿ, ತೊಳೆದಾಗಿ ನಾವು ಮರಿ ಹಾಕೋದಿಲ್ಲ, 1 ವಾರ ರೆಸ್ಟ್ ಕೊಟ್ಟು ಮರಿಯ ನಾವು ಹಾಕೋದು ಶೆಡ್ಡಿಗೆ. ಈಗ ಕೋಳಿ ಗೊಬ್ಬರ ನಿಮ್ಗೆ ಯಾವುದೆಲ್ಲ ಗಿಡಗಳಿಗೆ ಉಪಯೋಗ ಆಗ್ತದೆ ಸರ್? ಕೋಳಿ ನಮ್ಮ ಗೊಬ್ಬರ ಅಡಿಕೆ ಕೃಷಿಗೆ ಆಗ್ತದೆ, ತೆಂಗಿನ ವರ್ಷ ಆಗ್ತದೆ, ಮತ್ತು ತರಕಾರಿ ನಮ್ಮ ಎಲ್ಲ ತರಕಾರಿಗೆ ಆಗ್ತದೆ ಗೊಬ್ಬರ. ಅದು ಜಾಸ್ತಿ ಅಲ್ಲ, ಸ್ವಲ್ಪ ನಾವು ಬಸಲೆಲ್ಲ ನೋಡ್ತೇವೆ, ಅದಕ್ಕೆ ನಾವು ಅದೇ ಹಾಕೋದು, ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಅದೇ ನಾವು ಹಾಕೋದು, ಕೋಳಿ ಗೊಬ್ಬರ ನಮ್ಮ. ಇದು ಹೊರಗಡೆ ಕೊಡುದಿದ್ರೆ ಹೇಗೆ ಉಂಟು ಸರ್ ಇದರ ಒಂದು ಮೌಲ್ಯ? ಅದಕ್ಕೆ ನಮಗೆ ಒಂದು ಗೋಣಿಗೆ 100 ರೂಪಾಯಿ ಕೊಡ್ತಾರೆ ತುಂಬಿಸಿ, ನಾವು ತುಂಬಿಸಿ ಕೊಟ್ಟರೆ ಒಂದು ಬ್ಯಾಗಿಗೆ 100 ರೂಪಾಯಿ ಸಿಗ್ತದೆ ಒಂದು ಗೋಣಿಗೆ ನಾವು ಮಾರುವಾಗ. ಇದಕ್ಕೆ ಸಹ ಒಳ್ಳೆ ಮಾರ್ಕೆಟ್ ಅಲ್ಲಿ ಗೊಬ್ಬರಕ್ಕೆ ಒಳ್ಳೆ ಮಾರ್ಕೆಟ್ ಉಂಟು, ಅದಕ್ಕೆ ಇಲ್ಲಿ ಎಲ್ಲದಕ್ಕೆ ನಮ್ಮ ಮರದ ಬಿಡಿದ್ರೆ ಮಾರ್ಕೆಟ್ ಉಂಟು ಎಲ್ಲ. ಈಗ ನೀವು ಒಟ್ಟಾಗಿ ಹೇಳುದಿದ್ರೆ ನಿಮ್ಮ ಕೋಳಿ ಸಾಕಾಣಿಕೆಯ ಒಂದು ನಮ್ಮ ರೈತರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ, ಅದ್ರ ಹೇಗೆ ಮಾಡ್ಬೋದು? ರೈತರಿಗೆ ಒಂದು ಕೃಷಿ ಸ್ವಲ್ಪ ಬೇರೆ ನಮ್ಮ ಈಗ ನಮಗೆ ಇದಿಲ್ಲಲ್ಲ, ಕೃಷಿ ಮೊದಲೇ ಮಾಡೋದಿಲ್ಲ, ಮನೇಲಿ ಇದಕ್ಕೆ ಸ್ವಲ್ಪ ತೋಟ ಉಂಟು, ಅದಕ್ಕೆ ಸ್ವಲ್ಪ ಇಡೀ ದಿನ ಅದೇ ಕೋಳಿ ಕೆಲಸ ಇರುವುದಿಲ್ಲ, ಸ್ವಲ್ಪ ಬೆಳಿಗ್ಗೆ ಮಾಡಿದರೆ ಮತ್ತೆ ಸಂಜೆ ಮಾಡೋದು, ಅದು ರೆಸ್ಟ್ ಇರ್ತದೆ ಅದಕ್ಕೆ ನಮಗೆ. ಮತ್ತೆ ನಮ್ಮ ಬೇರೆ ಎಲ್ಲ ಕೆಲಸ ಆಗ್ತದೆ. ಇಲ್ಲಿ ಈಗ ಕೂಲಿ ಕೆಲಸ ಮಾಡ್ಲಿಕ್ಕೆ ಜನ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಸಂಬಳ 1000 ರೂಪಾಯಿ ಕಳ್ತಾರೆ, ಅದು ಕೊಟ್ಟರೆ ನಮಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗುದು ನಮ್ಮ ಕೃಷಿಗೆ ಅಲ್ಲಿ ಯಾವ್ದು, ಅದು ನಾವೇ ಮಾಡಿದರೆ ನಮಗೆ ವರ್ಕೌಟ್ ಆಗುತ್ತದೆ. ಇಲ್ಲದ್ರೆ ಈ ಕೂಲಿ ನಮ್ಮ ಕೊಟ್ಟು ಈಗ ಮಜೂರಿ ಒಂದು ಕೊಡ್ಲಿಕ್ಕೆ 1000 ರೂಪಾಯಿ ಒಬ್ಬರಿಗೆ 1000 ರೂಪಾಯಿ ಕಳ್ತಾರೆ ಖರ್ಚುಗಳು. ಆಗ ನಮಗೆ ಇದು ಮಾಡಿ ಇದು ಕೋಳಿ ಬರ್ಮಗೆ ಅಷ್ಟು ಕೊಟ್ಟು ನಮಗೆ ವರ್ಕೌಟ್ ಮಾಡಿದ್ವಿ, ನಾವೇ ಮಾಡಿದೆ. ಸ್ವಲ್ಪ ಅಡಿಕೆ ಕೃಷಿ ಉಂಟು, ಸ್ವಲ್ಪ ತರಕಾರಿ ಬೇಸಿಗೆ ಮಳೆಗಳ ತರಕಾರಿ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ, ಬೇಸಿಗೆ ತರಕಾರಿ ಮಾಡಿ ನಮಗೆ ಅಷ್ಟು ಜೀವನ ಅಷ್ಟು ಮಾಡಿ ಅದಕ್ಕೆ ಆದಾಯ ಆಗ್ತದೆ. ಈಗ ರೈತರು ಇದನ್ನು ಮಾಡಬಹುದು, ಕೋಳಿಯ ಒಂದು ಸಾಕಾಣಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಅಂತ ಹೇಳ್ತೀರಾ, ನಿಮ್ಮ ಅನುಭವ? ರೈತರಿಗೆ ನಮ್ಮ ಮಾಡಿದ್ರೆ ಇಷ್ಟು ನಮಗೆ ಅವರ ಸ್ವಂತ ಅದಕ್ಕೆ ಆದಾಯ. ನಮ್ಮ ಹೇಗಾದ್ರೂ ಒಂದು ಹೋದ ನಷ್ಟ ಆದ್ರೆ ಮತ್ತೊಂದಲ್ಲಿ ನಾವು ತೆಗೆಯೋದು ರೈತರಿಗೆ, ನಾವು ಅದಕ್ಕೆ ಅದರಲ್ಲೇ ಇರುವುದಲ್ಲ. ಅದು ನಮ್ಮ ಕೆಲಸ ಸಹ ಆಯ್ತು, ಇದು ಕೋಳಿ ಫಾರ್ಮ್ ಆದ್ರೆ ಅದರ ಇದಾಯ್ತು, ಬೇರೆ ಕೆಲಸ ಆಗ್ತದೆ, ನಮ್ಮ ಮನೆ ಕೆಲಸ ಆಗ್ತದೆ, ಇದೆಲ್ಲ ಹಾಗೆ ನಾವು ಅನುಕೂಲ ಆಗ್ತದೆ ನಮಗೆ. ಈಗ ನೀವು ಕೋಳಿ ಫಾರ್ಮ್ ಅಲ್ಲದೆ ಕೃಷಿಯನ್ನು ಮಾಡ್ತಾ ಇದ್ದೀರಾ, ತೋಟ ಕೃಷಿ ಭೂಮಿ ಇದೆ, ತೋಟಕ್ಕೆ ನೀವು ಗೊಬ್ಬರ ಎಲ್ಲ ಹೇಗೆ ಹಾಕ್ತಾ ಇದ್ದೀರಾ? ತೋಟಕ್ಕೆ ನಾವು ಹಟ್ಟಿ ಗೊಬ್ಬರ ನಮ್ಮ ಹಟ್ಟು ಉಂಟು, ನಮ್ಮ ದನಕರು, ನಾವು ಅದಕ್ಕೆ ಬಗ್ಗೆ 2 ಸಾಕ್ತೇವೆ ಅದಕ್ಕೆ ಅದರ ನಾವು ತೊಳೆದು ಅದರ ನೀರು ಎಲ್ಲ ಅದಕ್ಕೆ ನಮ್ಮ ಮತ್ತೆ ಈ ಗೊಬ್ಬರ ಮತ್ತೆ ಹಟ್ಟಿ ಗೊಬ್ಬರ ನಾವು ತರ್ತೇವೆ ನಮ್ಮ ತೋಟಕ್ಕೆ, ನಾವೇ ತರೋದು ಹಟ್ಟಿ ಗೊಬ್ಬರ, ನೀರು ನಾವೇ ಮಾಡಿ ಅದಕ್ಕೆ ಗೊಬ್ಬರ ಅದಕ್ಕೆ ನಮ್ಮ ಮನೆ ಖರ್ಚಿಗೆ ಅಷ್ಟು. ನಾವು ಅಡಿಕೆ ಒಂದು 300 ನಮಗೆ 200 ಮರ 200 ಉಂಟು, ಅದು ನಮ್ಮ ಇಡೀ ಫ್ಯಾಮಿಲಿಗೆ ಅದು ಸಾಕಾಗುತ್ತೆ. ಈಗ ಕೃಷಿಯಲ್ಲಿ ನಿಮಗೆ ಅಡಿಕೆ ತೋಟ ಉಂಟು, ಬೇರೆ ಏನಾದ್ರೂ ಮಿಶ್ರ ಬೆಳೆ ಉಂಟಾ ಸರ್? ನಮಗೆ ಬೇರೆ ಬೆಳೆ ಇಲ್ಲ, ನಮಗೆ ಬೇರೆ ತರಕಾರಿ ಬಸಳೆ, ನಾವು ಜಾಸ್ತಿ ಬಸಳೆ ನಡುವುದು ನಮಗೆ ನಮ್ಮ ತರಕಾರಿ, ಅದು ನಮಗೆ ಒಳ್ಳೆ ಪ್ರಾಫಿಟ್ ಸಿಗ್ತದೆ. ಅಂದರೆ ಅದು ಒಮ್ಮೆ ಕಳಿಸ್ತೇವೆ, ಒಂದು 6 ತಿಂಗಳು ಅದರ ಪ್ರಾಫಿಟ್ ಸಿಗ್ತದೆ ಅದಕ್ಕೆ ನಮಗೆ. 1 kg ನಾವು ಫಸ್ಟ್ಗೆ ರೇಟ್ ಇರ್ತೇವೆ, ಒಂದು 60 ರೂಪಾಯಿ ಇರ್ತೇವೆ, ಮತ್ತೆ 40-30 ರೂಪಾಯಿ ಸಿಕ್ಕಿದ್ರೆ ಸಹ ಲಾಸ್ಟ್ ಸಿಗ್ತದೆ. ಅದು ಒಂದು ವಾರ ನಮಗೆ ಒಂದು ವಾರಕ್ಕೆ ಅಷ್ಟು 100 kg ಸಿಕ್ಕಿದ್ರೆ ನಮಗೆ ಅದರ ಇಡೀ ನಮ್ಮ ಫ್ಯಾಮಿಲಿಗೆ ಅದು ಖರ್ಚಿಗೆ ಅದರಲ್ಲಿ ಎಷ್ಟಾಗ್ತದೆ, ಅದರಲ್ಲಿ ಎಲ್ಲ ನಮ್ಮ ಖರ್ಚು ನಾವೇ ಕೆಲಸ ಮಾಡಬೇಕು, ನಾವೇ ಅದರಲ್ಲಿ ಕೊಂಡು ಹೋಗ್ತೇವೆ, ಅಂಗಡಿ ಕೊಟ್ಟು ಮಾಡೋದು. ಖಂಡಿತ ಸರ್, ರೈತರು ಅಂತ ಹೇಳಿದ್ರೆ ನಾವೇ ಅದನ್ನು ಕೆಲಸ ಮಾಡಿದ್ರೇನೆ ನಮಗೆ ಅದರ ಅನುಭವಗಳು ಬರುವಂತದ್ದು, ಅದರ ಸಾಧಕ ಬಾಧಕಗಳಿರ್ಲಿ, ಯಾವುದೇ ಒಂದು ವಿಷಯದ ಅದರ ಬಗ್ಗೆ ನಮಗೆ ಗೊತ್ತಿರ್ತದೆ. ಹಾಗೆ ಸಹ ಅದರ ಲಾಭ ಬರುವಂತದ್ದಿರ್ಲಿ, ನಷ್ಟ ಬರುವಂತದ್ದಿರ್ಲಿ, ಈ ರೀತಿಯಾಗಿ ಒಂದು ಕಡೆ ಕೋಳಿ ಫಾರ್ಮ್, ಒಂದು ಕಡೆ ದನಗಳು, ಒಂದು ಕಡೆ ತರಕಾರಿ, ಒಂದು ಕಡೆ ತೋಟ. ಸೊ ಇದೆಲ್ಲ ಇರುವಾಗ ನಮ್ ಕೃಷಿಕನಿಗೆ ಯಾವುದೇ ಒಂದು ಕಡೆಯಲ್ಲಿ ನಷ್ಟ ಆದ್ರೆ ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಲಾಭ ಆಗ್ತದೆ, ಆಗ ಸಮತೋಲನ ಮಾಡಿಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ. ಹಾಗೆ ಈಗ ತರಕಾರಿಯಲ್ಲಿ ಯಾವುದೆಲ್ಲ ತರಕಾರಿ ಬೆಳೆಸ್ತಾ ಇದ್ದೀರಾ? ನಾವು ತರಕಾರಿ ಸ್ವಲ್ಪ ಅಲಸಂಡೆ ಬೀಜ ಯಾವ್ದು, ಅದರಲ್ಲಿ 1 ತಿಂಗಳ ನಮಗೆ ಅಲಸಂಡೆ ಅದು ಮತ್ತೆ ಬಸಳೆನ ನಮ್ಮ ಮನೆ ಖರ್ಚಿಗೆ ನಾವು ಸ್ವಲ್ಪ ನಮ್ಮ ಜಾಸ್ತಿ ಹೋದ್ರು ನಮ್ಮ ಹೊರಗೆ ಕೊಡುವುದು, ನಮ್ಮ ಖರ್ಚಿಗೆ ಎಲ್ಲ ಸ್ವಲ್ಪ ಬದನೆ ಮತ್ತೆ ಅಲಸಂಡೆ ಬಸಳೆ, ನಾವು ಜಾಸ್ತಿ ಬಸಳೆ ಮಾಡೋದು, ಅದ್ರಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ನಾವು ಕೋಳಿ ಗೊಬ್ಬರ ನಮ್ಮ ಹಟ್ಟಿ ಅದರ ಸಗಣಿ ನೀರು ಮತ್ತೆ ಹಿಂಡಿ ಹಾಕಿ ನಾವು ಬರಲ್ಲ ಹಾಕಿ ಹಿಂಡಿ ಅದಕ್ಕೆ ಅದೇ ಕೊಡುದು. ಮತ್ತೆ ನೀರು ಜಾಸ್ತಿ ಆಗುತ್ತೆ, ಅದಕ್ಕೆ ನೀರು ಜಾಸ್ತಿ ಬೇಕು ಬಸಳೆಗೆ, ಈ ನೀರು ಜಾಸ್ತಿ ಬೇಕಾಗ್ತದೆ ಬಸಳೆ ತರಕಾರಿ ಬೆಳೆಗೆ. ಈಗ ಅದು ಬಸಳೆ ಯಾವ ಒಂದು ಸಮಯದಲ್ಲಿ ಆಗುದು ಸರ್? ಈ ಮಳೆ ತುಂಬಾ ಬರ್ತಾ ಇದ್ರೆ ನಿಮ್ಗೆ ಬಸಳೆ ನಡಿಲಿಕ್ಕೆ ಆಗ್ತದ ಸರ್, ಬಸಳೆ ಕೃಷಿ ಮಾಡ್ಲಿಕ್ಕೆ? ಮಳೆಗಾಲದಲ್ಲ ಅದು ಬಸಳೆ ಇಲ್ಲಿ ಆಗುದಿಲ್ಲ, ಇಲ್ಲಿ ಅದರದ್ದು ಬೀಜ ತಂದು 1 ತಿಂಗಳು ಆಗ್ಬೇಕು, ಅದು
ಮೊಳಕೆ ಬರ್ಲಿಕ್ಕೆ ಈಗ ಅದು ಈ ಡಿಸೆಂಬರ್ ಕಳೆದೇ ಅದು ಜಾಸ್ತಿ ಆಗೋದು. ನಮ್ಮ ಚಳಿಗಳಲ್ಲಿ ಮತ್ತೆ ಅದು ಅದು ಅಷ್ಟು ಇದು ಬರೋದು, ಅದಕ್ಕೆ ಹುಳ ಬರುತ್ತೆ. ಚಳಿ ಒಂದು 6 ತಿಂಗಳ ಬೇಸಿಗೆಯಲ್ಲಿ ನಮಗೆ 6 ತಿಂಗಳ ಅದರ ಪ್ರಾಫಿಟ್ ಸಿಗ್ತದೆ. 6 ತಿಂಗಳಲ್ಲಿ ಒಂದು 6 ತಿಂಗಳು ಈ ಬಸಳೆ ಕೃಷಿಯನ್ನೇ ಮಾಡಬಹುದು ಅಲ್ವಾ ಸರ್? ಮಳೆ ಕಡಿಮೆ ಆಗ ನಾವು ಅದು ಬಸಳೆ ಮಾಡೋದು ಇಲ್ಲಿ. ಅದು 6 ತಿಂಗಳು ನಮಗೆ ಅದು ಪ್ರಾಫಿಟ್ ಸಿಗ್ತದೆ 6 ತಿಂಗಳ. ಹಾಗೆ ಅದಕ್ಕೆ ನೀರು ಹೇಗೆ ಸರ್ ಹಾಕ್ತಾ ಇದ್ದೀರಾ? ನಾವು ನೀರು ಅದಕ್ಕೆ ಪೈಪ್ಲಿ ಬಿಡ್ಬೇಕು. ಅದು ಮತ್ತೆ ಈಗ ಬೇರೆ ಬೀಜಕ್ಕೆಲ್ಲ ತರಿಸಿ ಇದಕ್ಕೆ ಆಗುದಿಲ್ಲ. ಇದಕ್ಕೆ ನಾವು ಪೈಪ್ನಲ್ಲಿ ಒಳ್ಳೆ ಅದು ನೀರು ಬೇಕು ಬಸಳೆಗೆ. ಮತ್ತೆ ಎಲ್ಲ ಬಗೆ ಅದು ಈಗ ಬರುತ್ತೆ ಹೊಸ ಹೊಸ ಅದೇ ಆಗುದಿಲ್ಲ. ಅದು ಇದಕ್ಕೆ ನಾವು ಪೈಪ್ನಲ್ಲಿ ಬಿಡ್ಬೇಕು ನೀರು, ಡೈಲಿ ಅದು ಬಿಡ್ಬೇಕು, ಡೈಲಿ ನೀರು ಸಹ ಬೇಕು ಅದಕ್ಕೆ. ಇದಕ್ಕೆ ನೀರಿನ ಮೂಲ ಹೇಗೆ ಉಂಟು ಸರ್? ನಮಗೆ ಇಲ್ಲಿ ಬೋರ್ವೆಲ್, ಈಗ ಬಾವಿನೂ ಇಲ್ಲ ಇಲ್ಲಿ ಬೋರ್ವೆಲ್ ನೀರು ನಮಗೆಲ್ಲ. ಬೇಸಿಗೆಗಾಲದಲ್ಲಿ ಸಹ ನೀರು ಇರ್ತದೆ ಸರ್? ಉಂಟು ಅಲ್ಲಿ ನೀರು ನಮಗೆ ಕೊರತೆ ಇಲ್ಲ. ಬೇಸಿಗೆ ನಮ್ಮ ಬೋರ್ವೆಲ್ ನೀರು ನಮಗೆ ಬೇಕಷ್ಟು ಕೃಷಿಗೆ ನಮ್ಮ ನೀರು ಉಂಟು ಇಲ್ಲಿ. ಇದಕ್ಕೆ ನೀವು ಏನಾದ್ರೂ ಸರ್ಕಾರದಿಂದ ಸೌಲಭ್ಯಗಳನ್ನ ಏನಾದ್ರೂ ತಗೊಂಡಿದ್ದೀರಾ? ಇಲ್ಲ, ನಾವು ಇದಕ್ಕೆ ಸರ್ಕಾರದಲ್ಲಿ ನಮಗೆ ಬೇಕಾಗಿ ನಾವು ಸ್ವಂತ ನಮ್ಮ ಪ್ರಾಫಿಟ್ನಲ್ಲಿ ನಾವು ಮಾಡೋದು. ಬೇರೆ ತರಕಾರಿಗಳು ಯಾವುದೆಲ್ಲ ಉಂಟು ಸರ್ ಈಗ ಬಸಳೆ ಅಲ್ಲದೆ? ನಾವು ಸ್ವಲ್ಪ ಅಳತಂಡೆ ಮಾಡ್ತೇವೆ ಇಲ್ಲಿ, ಹಳಸಂಡೆ. ಅದರಲ್ಲಿ 1 ಕೆಜಿಗೆ ಈಗೆಲ್ಲ 40 ರೂಪಾಯಿ 50 ರೂಪಾಯಿ ಸಿಗ್ತದೆ 1 ಕೆಜಿ. ಒಂದು ಸ್ವಲ್ಪ 2-3 ಸಲದ ನಮಗೆ ಒಂದು 5-10 ಕೆಜಿ ಅದು ಸಿಗ್ತದೆ ನಮಗೆ. ಅದು ಜಾಸ್ತಿ ಮಾಡಿದ್ರೆ ನಮಗೆ ಅದು ತೆಗಿಲಿಕ್ಕೆ ಜನ ಎಲ್ಲ ಆಗಲ್ಲ, ನಾವು ನಮ್ಮೇ ಮಾಡಬೇಕಲ್ಲ ಜಾಸ್ತಿ. ಮತ್ತೆ ಇಲ್ಲಿ ಕೂಲಿ ಕೆಲಸ ಮಾಡಿದ್ರೆ ಮತ್ತೆ ನಮಗೆ ಅದು ವರ್ಕೌಟ್ ಮಾಡಲಿಲ್ಲ. ಕೊಟ್ಟದ್ದು ಇದ್ದರ ಕಟ್ಟ ಅವರಿಗೆ ಕೊಡ್ಲಿಕ್ಕೆ ಆಯಿತು. ಅದಕ್ಕಾಗಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಮಾಡೋದು, ನಮಗೆ ಎಷ್ಟು ಕೂಡ್ತದೆ ನಾವು ಅಷ್ಟು ಕೃಷಿ ಮಾಡೋದು. ಇದಕ್ಕೆ ಏನಾದ್ರೂ ರೋಗಗಳು ಅಥವಾ ಹಕ್ಕಿಗಳು ಬಂದು ತಿನ್ನೋದು ಏನಾದ್ರೂ ನಿಮಗೆ ಸಮಸ್ಯೆಗಳು ಬಂದಿದೆ? ಈಗ ಬರ್ತದೆ ನವಿಲು. ಈಗ ಜಾಸ್ತಿ ಈಗ ಹಕ್ಕಿನೂ ಇಲ್ಲ, ಕಡಿಮೆ. ಈಗ ನವಿಲು ಮಾತ್ರ ಅದಾದ್ರೆ ಹಕ್ಕಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವು ಮತ್ತೆ ಅಲ್ಲಕ್ಕೆ ಬಲ್ಲೆಲ್ಲ ಹಾಕಿ ಓಡಿಸಿ, ಇಲ್ಲದ್ರೆ ನಾವು ಇಲ್ಲಿ ಮನೆಯಲ್ಲಿ ಇದ್ದೇವಲ್ಲ ಓಡಿಸಿದ್ರೆ ಹೋಗ್ತು. ಮತ್ತೆ ಅದಕ್ಕೂ ನಾವು ತಿಂದುದು ನವಿಲಲ್ಲಿ ಪದರ ಈಗ ಜಾಸ್ತಿ ನವಿಲು. ಅದು ಬಂದು ಎಲ್ಲ ಮೊಳಕೆ ಆಗೋ ಎಲ್ಲ ಅದೇ ತಿನ್ನೋದು. ಅದಕ್ಕಾಗಿ ನಾವೇ ಅದು ಇಲ್ಲಿ ಇರ್ತೇವೆ. ಅದಕ್ಕೆ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ನವಿಲಿಗೆ. ಹಾಗೆ ಕೆಲವೊಂದು ಪ್ರಕೃತಿಗಳ ಈ ಪಕ್ಷಿಗಳಿರ್ಲಿ ಅದು ಬಂದು ಸ್ವಲ್ಪ ತಿಂದು ಹೋದ್ರು ಸಹ ನಮಗೆ ಆತರ ಏನು ಮಾಡುವ ಸಹ ಹಾಗಿಲ್ಲ. ಆದ್ರೂ ನಾವು ಆದಷ್ಟು ಅದನ್ನು ರಕ್ಷಣೆ ಮಾಡ್ತಾ ಮಾಡುವಂತಹದ್ದು. ತರಕಾರಿ ನಾವು ಮಾಡುದು ಇಲ್ಲಿ ನಮಗೆ ಸಿಕ್ಕುದಿಲ್ಲ ಅದು ಬಸಳೆ ಎಲ್ಲ. ಆದ್ರೆ ಸಹ ನಮಗೆ ಈಗ ಪ್ರಾಫಿಟ್ ಒಂದು ಒಳ್ಳೇದು ಬಂದು 20-40 ಕೆಜಿ ಬಸಳೆ ಹೋದ್ರೆ ಒಂದು ಹೇಗಾದ್ರೂ ಸಿಕ್ಕ 2,000 ರೂಪಾಯಿ 3,000 ರೂಪಾಯಿ ವಾರಕ್ಕೆ ಪ್ರಾಫಿಟ್ ಸಿಗ್ತದೆ. 3 ವಾರಕ್ಕೆ ಹೀಗೆ ಡೈಲಿ ಒಂದು ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗೋ ನಮಗೆ ಒಂದು ವಾರಕ್ಕೆ 3,000-4,000 3,000 ರೂಪಾಯಿ ಎಲ್ಲ ಪ್ರಾಫಿಟ್ ವಾರಕ್ಕೆ. ಅದು ಅಂದ್ರೆ ಕೃಷಿಕನೇ ಶ್ರಮಜೀವಿಯಾಗಿ ದುಡಿದ್ರೆ ಒಂದು ಅದರಲ್ಲಿ ಒಳ್ಳೆಯ ಪ್ರಾಫಿಟ್ ಉಂಟು ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ನಿಮ್ಗೆ ಮನೆಯವರ ಸಪೋರ್ಟ್ ಹೇಗೆ ಉಂಟು ಸರ್? ನಮಗೆ ಇಲ್ಲಿ ಮನೆ ಸಪೋರ್ಟ್, ನಮ್ಮ ಹೆಂಡತಿ ಇಲ್ಲಿ ಸಪೋರ್ಟ್ ಅಂದ್ರೆ ಎಲ್ಲ ಅವರು ಸೇರ್ತಾರೆ. ನಮ್ಮ ಹೆಂಡತಿಗೆ ನಮ್ಮ ಫೀಡ್ ಹಾಕ್ಲಿಕ್ಕೆ ಮತ್ತೆ ಜನ ಮಕ್ಕಳು ಅವರೇ ಮಾಡೋದು, ನೀರು ಬಿಡ್ಲಿಕ್ಕೆ ಸಹ ಹೆಂಡತಿ ಅವರು ಬಿಡೋದು. ಮತ್ತೆ ನಾವು ಹೊರಗಡೆ ಜನ ಕಡಿಮೆ ಮಾಡೋದನ್ನು ನಾವೇ ಹೆಂಡತಿ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆ ಫೀಡ್ ಹಾಕ್ಲಿಕ್ಕೆ, ಸಂಜೆ ಫೀಡ್ ಹಾಕ್ಲಿಕ್ಕೆ, ಮತ್ತೆ ನೀರು ಬಿಡ್ಲಿಕ್ಕೆ. ಅದು ನಮ್ಮ ಹಾಗೆ ನಾವು ಇಬ್ಬರು ಮಾಡುವಾಗ ಅದಷ್ಟು ನಮಗೆ ಅದು ಕೆಲಸ ಜಾಸ್ತಿ ಆಗುದಿಲ್ಲ. ಜಾಸ್ತಿ ಸಪೋರ್ಟ್ ಹೆಂಡತಿ ಬೆಳಿಗ್ಗೆ ಸಂಜೆ ಎಲ್ಲ ಮಾಡ್ತಾರೆ ನಮಗೆ. ಈಗ ನಿಮ್ಗೆ ಕೃಷಿಯಲ್ಲಿ ತೋಟಕ್ಕೆ ಅಡಿಕೆಗೆ ಹೇಗೆ ಉಂಟು ಸರ್ ಧಾರಣೆಗಳು? ಅಥವಾ ನಿಮ್ಗೆ ಕೃಷಿಗೆ ಏನಾದ್ರೂ ನಿಮ್ಗೆ ರೋಗ ಬಾಧಕಗಳು ಅಥವಾ ಈ ಮಳೆಯಿಂದಾಗಿ ಏನಾದ್ರೂ ತೊಂದರೆ ಆಗಿದೆ ಸರ್? ಮಳೆ ಈ ವರ್ಷ ನಮಗೆ ಅಡಿಕೆ ಎಲ್ಲ ಹೋಗಿದೆ. ಮಳೆ ಬಂದು ಜಾಸ್ತಿ ನಮ್ಮದೆಲ್ಲ ಎಲ್ಲ ಈ ವರ್ಷ ಕೊಳೆ ರೋಗ ಬಂದು ಎಲ್ಲ ಅಡಿಕೆ ಎಲ್ಲರಿಗೆ ಯಾರಿಗಿಲ್ಲ, ನಮಗೊಂದಲ್ಲ ಎಲ್ಲ ಕೃಷಿಯರಿಗೆ ಈ ವರ್ಷ ಅಡಿಕೆ ಇಲ್ಲ. ಯಾರಿಗೆ ಅಷ್ಟು ಜಾಗೃತಿ ಮಾಡಿದ್ರೆ ಸಹ ಯಾರಿಗಿಲ್ಲ. ನಾವು 4 ಸರ್ತಿ ಮರ್ದು ಬಿಟ್ಟಿದೆ ತೋಟಕ್ಕೆ, ಆದ್ರೂ ಸಹ ನಮ್ಮ ಅಡಿಕೆ ಎಲ್ಲ ಈ ವರ್ಷ ನಮಗಾಗಿಲ್ಲ. ನಮ್ಮ ಊರಿಗೆ ಅಲ್ಲಿ ಈ ವರ್ಷ ಯಾರಿಗಿಲ್ಲ ಅಡಿಕೆ. ಎಲ್ಲ ಕೃಷಿ ಕೊಳೆ ರೋಗ ಬಂದು ಎಲ್ಲರಿಗೆ ಹೋಗಿದೆ. ಈ ವರ್ಷ ಮಳೆ ಜಾಸ್ತಿ ಆಗಿ ಇವತ್ತು ಮಳೆ ಈ ವರ್ಷ ಜಾಸ್ತಿ ಮಳೆ ಹಾಗೆ ಮದ್ದು ಬಿಡ್ಲಿಕ್ಕೆ ಟೈಮ್ ಇಡ್ಲಿಲ್ಲ, ಬಿಟ್ಟರೆ ಸಹ ಅದು ತಾಗ್ಲಿಲ್ಲ. ಹಾಗೆ ಎಲ್ಲ ನಷ್ಟ ಈ ವರ್ಷ. ಅಡಿಕೆ ಯಾರಿಗೂ ಸಹ ಇಲ್ಲ, ನಮಗೆ ಆಗಿಲ್ಲ. ನಮ್ಮ ಸಪರೇಟ್ ಅಲ್ಲ, ನಮ್ಮ ಕೃಷಿಯರಿಗೆ ಈ ವರ್ಷ ಯಾರಿಗೆ ಅಡಿಕೆ ಇಲ್ಲ, ಎಲ್ಲ ಕಡಿಮೆ ಈ ವರ್ಷ ಅಡಿಕೆ. ಮತ್ತೆ ಕ್ರಾಯಸ್ ಆಗಿ ಅದು ಡೈಲಿ ಅಲ್ಲ, ಒಮ್ಮೊಮ್ಮೆ 400 ರೂಪಾಯಿ ಸಿಗುತ್ತೆ. 500 ಈಗ ಈ ವರ್ಷ 500-400 ಉಂಟು. ಅದಕ್ಕೆ ಪರ್ಮನೆಂಟ್ ಇಲ್ಲ. ಅದು ನಾನು 500 ಈಗ ವರ್ಷ ಆಯ್ತು ಈಗ ಉಂಟಾಗಿ 400 ರೂಪಾಯಿ 500 ರೂಪಾಯಿ ಅದೇ ಒಳಗೆ. ಹಾಗೆ ಈಗ ನೀವು ಸಾವಯವ ಅಂತಲೇ ಹೇಳ್ಬೋದು. ಈ ಗೊಬ್ಬರಗಳನ್ನು ಮಾಡಿ ಭೂಮಿಗೆ ಹಾಕ್ತಾ ಇದ್ದೀರಾ, ಹಾಗೆ ಕೃಷಿ ಮಾಡ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ನಿಮ್ದು ಕೋಳಿ ಸಾಕಾಣಿಕೆ ನಡೀತಾ ಉಂಟು, ತರಕಾರಿಗಳನ್ನು ಬೆಳೆಸ್ತಾ ಇದ್ದೀರಾ. ನಮಗೆ ಒಂದು ಜೀವನ ನಡೆಸಬಹುದು ಅಂತೇಳಿ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಈಗ 2 ಮಕ್ಕಳಿದ್ದಾರೆ ನಮಗೆ. ಮತ್ತೆ ನಮ್ಮ ಇದರಲ್ಲಿ ಆಗ್ಬೇಕು ನಮಗೆ ಎಲ್ಲ ಇದರಲ್ಲಿ ಅವರ ಫೀಸ್ ಒಂದು ಮಕ್ಕಳಿಗೆ ಒಂದು ವರ್ಷಕ್ಕೆ ಕಾಲೇಜಿಗೆ 1 ವರ್ಷ ಆಗ್ತದೆ. ಮಗಳಿಗೆ ಸಹ ಹಾಗೆ 1 ವರ್ಷಕ್ಕೆ ಫೀಸ್ ಅದೆಲ್ಲ ಆಗೋ 2 ಮಕ್ಕಳು. ಅದಕ್ಕಾಗಿ ನಾವು ಈ ಮಕ್ಕಳಿಗೆ ಬೇಕಾಗಿ ನಮಗೆ ಅಷ್ಟು ವಿದ್ಯೆ ಸಿಕ್ಲಿಲ್ಲ ನಾವು ಕಲಿಯುವಾಗ. ನಮ್ಮ ಮಕ್ಕಳಾದ್ರೆ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕಂತ ನಾವು ಈ ಅಷ್ಟು ರಾತ್ರಿ ಹಗಲು ಮಾಡಿ ನಾವು ಕೆಲಸ ಮಾಡ್ತೀವಿ. ನಿಮ್ಗೆ ಒಟ್ಟು ಎಷ್ಟು ಜಾಗ ಉಂಟು ಸರ್? ನಮಗೆ 1 ಎಕರೆ 90 ಮತ್ತೆ ಸ್ವಲ್ಪ ನಮ್ಮ ಬೇರೆ ಜಾಗದಲ್ಲಿ ಕೃಷಿ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ತಿರ ಜಾಗ ಉಂಟು, ಅದರಲ್ಲಿ ನಾವು ಕೃಷಿ ಮಾಡೋದು. ಸ್ವಲ್ಪ ಮುಂಬೈದಲ್ಲಿ ಅಡಿಕೆ ಎಲ್ಲ ಫುಲ್ ಉಂಟು. ನಮ್ಮ 1 ಎಕರೆಯಲ್ಲಿ ನಾವು ಕೃಷಿ ಮಾಡೋದೆಲ್ಲ ಸ್ವಲ್ಪ ಹತ್ತಿರ ಬೇರೆ ಸ್ಥಳದಲ್ಲಿ ನಾವು ಕೃಷಿ ಮಾಡೋದು. ಇಲ್ಲಿ ಬಸಳೆಲ್ಲ ಕೃಷಿ ನಾವು ಬೇರೆ ಸ್ಥಳದಲ್ಲಿ ಮಾಡೋದು ನಾವು.
ನಮ್ಮ ಸ್ಥಳದಲ್ಲಿ ಈ ಫಾರ್ಮ್ ಇದ್ದಷ್ಟರಲ್ಲಿ ಅಡಿಕೆ ಮರ ಮತ್ತು ಫಾರ್ಮ್ ಎಲ್ಲ ನಮ್ಮದು ಮನೆ ಅಷ್ಟು ಖಾಲಿಯಾಗಿದೆ. ನಾವು ಈ ಕೃಷಿ ಮಾಡೋದೆಲ್ಲ ನಾವು ಹೊರಗಿನ ಜಾಗದಲ್ಲಿ ಮಾಡಿ ನಾವು ದುಡಿಯುವುದು. ಸಾಧಾರಣ ಈಗ 1 ಎಕರೆ ಭೂಮಿಯಲ್ಲಿ ಇದೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀರಾ. ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ನೀವು ಸಹ ಜೀವನ ನಡೆಸ್ತಾ ಒಂದು ಖುಷಿಯ ಜೀವನ ನಡೆಸ್ತಾ ಇದ್ದೀರಾ. ನಮ್ಮ ಶ್ರೋತೃಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನಾವು ಸ್ವಂತ ದುಡಿದರೆ ನಮಗೆ ಒಂದು ಜೀವನ ತೆಗೆಯಬಹುದು. ನಾವು ಅದಕ್ಕೆ ಬೇರೆ ಎಲ್ಲಿ ಸ್ವಲ್ಪ ಜಾಗ ಇದೆ ನಮಗೆ ತರಕಾರಿ ಮಾಡೋದು ಈಗೆಲ್ಲ ಇದಕ್ಕೆ ಉಂಟು ಕ್ರಯ ಎಲ್ಲದೆಲ್ಲ. ಸ್ವಂತ ದುಡಿದರೆ ಕ್ರಯ ಸ್ವಲ್ಪ ಕೋಳಿ ಫಾರ್ಮ್ ಆದರೆ ದುಡಿಯಬಹುದು. ತರಕಾರಿ ಬೇಸಿಗೆ ತರಕಾರಿ ಮಾಡಿ ಜೀವನ ಮಾಡಿಸಬಹುದು. ಹೊರಗೆ ಹೋಗಿ ಕಲಿಯಿಲ್ಲಂತೆ ಹೊರಗೆ ಹೋಗಿ ನಾವು ಏನು ಮಾಡೋದು. ನಮ್ಗೆ ಸ್ವಂತ ಮನಸ್ಸಿದ್ದರೆ ನಮಗೆ ಮನೆಯಲ್ಲಿ ಮಾಡೋ ಸ್ವಲ್ಪ ಭೂಮಿ ಇದ್ದರೆ ನಮ್ಮ ಖರ್ಚಿಗೆ ನಮ್ಮ ಒಂದು ಫ್ಯಾಮಿಲಿಗೆ ಬ್ಯಾಗಿ ಒಂದು ನಾವೇ ದುಡಿಬಹುದು. ಬೇರೆ ಹೋಗಿ ಹೊರಗೆ ಹೋಗಿ ನಮಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗೋದು. ಈ ಕೂಲಿ ಕೆಲಸ ನಮಗೆ ವಿದ್ಯಾಭ್ಯಾಸ ಕಡಿಮೆ, ಹಾಗಾಗಿ ನಾವು ವಿದ್ಯಾಭ್ಯಾಸ ಇಲ್ಲದ್ರೂ ಈಗ ಕೃಷಿ ಮಾಡಿದರೆ ಈಗ ನಾವು ಸ್ವಂತ ದುಡಿದರೆ ನಾವೇ ಸ್ವಂತ ದುಡಿಬೇಕು, ನಾವೇ ಅದರ ಕೆಲಸ ಮಾಡಬೇಕು. ಖಂಡಿತ ಸರ್, ವಿದ್ಯಾಭ್ಯಾಸ ಇಲ್ಲದಿದ್ರೂ ನಿಮ್ಮ ಕೃಷಿಯ ವಿದ್ಯಾಭ್ಯಾಸ ಒಳ್ಳೆದುಂಟು, ಕೃಷಿಯ ನಿಮ್ಮ ಜೀವನ ಒಳ್ಳೆದುಂಟು ಸರ್. ಈ ಕಾರ್ಯಕ್ರಮಕ್ಕೆ ಬಂದು ನೀವು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಆಕಾಶವಾಣಿ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ ಸರ್? 98 95 32 94 74. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಕುರಿತು ಕಾಸರಗೋಡು ಜಿಲ್ಲೆಯ ಪೆರಿಯಡ್ಕ ನಿವಾಸಿಯಾದ ಮೌರಿಸ್ ಕ್ರಾಸ್ತಾ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.